ನಿದ್ದೆಯಲ್ಲಿ ಕಾಣುವುದೆಲ್ಲ ಕನಸಲ್ಲ, ನಿದ್ದೆಗೆಡುವಂತೆ ಮಾಡುವುದಿದೆಯಲ್ಲ ಅದು ನಿಜವಾದ ಕನಸು. ಹಾಯ್, ವೆಲ್ಕಮ್ ಬ್ಯಾಕ್ ಟು ವೇದಿಕಾ ಗೌಡ ಬ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ವೇದಿಕಾ ಗೌಡ. ಇವತ್ತು ಆ್ಯಕ್ಚುಲಿ ನನ್ನ ಫಸ್ಟ್ ಡೇ ಆಫ್ ಕಾಲೇಜ್, ಆದರೆ ಇದು ಕಾಲೇಜ್ ಪ್ರಕಾರ ಇದು ಸೆಕೆಂಡ್ ಡೇ, ಮತ್ತು ನಾನು ಇದು ಸೆಕೆಂಡ್ ಡೇ ಅಥವಾ ಥರ್ಡ್ ಡೇ ಕೂಡ ವೀಡಿಯೋ ಆಗ್ತಿಲ್ಲ. ತುಂಬ ದಿನ ಆದಮೇಲೆ ವೀಡಿಯೋ ಆಗ್ತಿದ್ದೀನಿ. ನಂಗೆ ತುಂಬ ನರ್ವಸ್ ಇತ್ತು, ಬಿಕಾಸ್ ನಾನು ಫಸ್ಟ್ ಡೇ ಹೋಗಿಲ್ಲ, ಎಲ್ಲಿಗೆ ಹೋಗಬೇಕು, ಯಾವ ಕ್ಲಾಸ್ಗೆ ಹೋಗಬೇಕು ಅಂತೆಲ್ಲ ಗೊತ್ತಿರಲಿಲ್ಲ. ವೀಡಿಯೋನೂ ಏನೂ ಮಾಡೋಕ್ಕಾಗಲಿಲ್ಲ. ಸರಿ, ಓಕೆ ಅಂತ ನಾನು ಡೈಲಿ ಪಟ ಅಂತ ರೆಡಿಯಾಗಿ ಅಪ್ಪ ನಂಗೆ ಫಸ್ಟ್ ಡೇ ಕಾರಲ್ಲೇ ಕರ್ಕೊಂಡೋಗಿ ಬಿಟ್ಟರು. ಓಕೆ, ಅಟ್ಲೀಸ್ಟ್ ಸೆಕೆಂಡ್ ಡೇ ಆದರೂ ಟ್ರೈ ಮಾಡೋಣ ಅಂತ ಫುಲ್ ಜೋಶಲ್ಲಿ ಬೆಳಗ್ಗೆ ಬೇಗ ಎದ್ದು ನಾನು ಏನೇನೆಲ್ಲ ನೆನ್ನೆ ಕೊಟ್ಟಿದ್ರೋ ಅದನ್ನೆಲ್ಲ ರಿಕಾಲ್ ಮಾಡಿಕೊಂಡು ಎಲ್ಲ ಓದ್ಕೊಂಡು, ಯಾಕೆಂದರೆ ನನ್ನ ಫಸ್ಟ್ ಡೇ ಆಗಿದ್ದರೆ ಏನೋ ಮಜಾ ಮಾಡ್ಬೋದಾಗಿತ್ತು. ನಾನು ಸೆಕೆಂಡ್ ಡೇ ಹೋಗಲಿಲ್ಲ. ಬ್ಯಾಕ್ ಎಲ್ಲ ಮಾಡಿ 3 ವರ್ಷ ಆದಮೇಲೆ ಕಾಲೇಜ್ ಸ್ಟೂಡೆಂಟಾಗಿ ಮತ್ತೆ ಹೋಗ್ತಿದ್ದೀನಿ ಅಂತ ಜೋಶಲ್ಲಿ ಫುಲ್ ರೆಡಿಯಾಗಿ ಇರಿ. ವೇಟ್ ಮತ್ತು ಸ್ನಾನ ಮಾಡ್ಕೊಂಡು ಬಂದೆ. ಫುಲ್ ಸೆಕೆ ಆಗಿತ್ತು. ಪಟ ಅಂತ ಕಿಟಕಿ ಎಲ್ಲ ತೆಗ್ದು ಬೇಗ ಟೈಮ್ ಆಯಿತು ಅಂತ ಬೆಳಗ್ಗೆ ಏನೂ ನನ್ನ ಮುಖಕ್ಕೆ ಏನೂ ಹಾಕಲ್ಲ, ಸ್ವಲ್ಪ ಮಾಯಿಶ್ಚರೈಸರ್ ಮತ್ತು ಸ್ವಲ್ಪ ಸನ್ಸ್ಕ್ರೀನ್ ಅದೆಲ್ಲ ಹಾಕಿ ಚೆನ್ನಾಗಿ ಉಜ್ಜಿ ಲೈಕ್ ಏನು ಮಾಡಿ ಮುಖನ ಕೂಲ್ ಬೇರೆ ಒಂದು ಹೋಗ್ತಿತ್ತು. ಓಕೆ, ಮತ್ತು ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸೋದಕ್ಕೋಸ್ಕರ ಕಾಜಲ್ ಮತ್ತು ಐಲೈನರ್ ಇಟ್ಕೊಂಡ್ರೆ ಮುಗೀತು ಮೇಕಪ್ ಅಷ್ಟೇ. ನಾನು ಗೊತ್ತು ನಿಮಗೇನೆ, ಅಮ್ಮನೇ ನಂಗೆ ಯಾವಾಗಲೂ ತಲೆ ಬಾಚೋದು. ಅವತ್ತೂ ಬೈಸ್ಕೊಂಡು ಅದು ಮಾಡಲಿಲ್ಲ ಇದು ಮಾಡಲಿಲ್ಲ ಅಂತ ಮಾಡಿದೆ. ಸರಿ, ಓಕೆ, ಮತ್ತೆ ವೀಡಿಯೋ ತೆಗಿಯೋಕ್ಕಾಗಲಿಲ್ಲ. ಓಕೆ, ನೆಕ್ಸ್ಟ್ ಡೇ ಅಂತ ಆದರೂ ಇವತ್ತು ನಾನು ವೀಡಿಯೋ ಡಿಫ್ರೆಂಟಾಗಿರಲಿ ಅಂತ ಟ್ರಾನ್ಸಾಕ್ಷನ್ ಎಲ್ಲ ಮಾಡಿದ್ದೀನಿ. ನೋಡಿ ಹಿಂಗೆ, ಈಗ ನೋಡಿ ಓಕೆ, ಇವತ್ತು ಕೂಡ ನನ್ನ ಕೈಯಲ್ಲಿ ಆಗಲಿಲ್ಲ. ಸೊ ಗೈಸ್, ಐ ಆಮ್ ಸೊ ಸಾರಿ. ನೆಕ್ಸ್ಟ್ ಟೈಮಿಂದ ನಾನು ಫುಲ್ ಡೇ ನನ್ನ ಕಾಲೇಜ್ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇವತ್ತು ನಾನು ನಿಮಗೋಸ್ಕರ ಒಂದು ರೆಸಿಪಿ ಶೇರ್ ಮಾಡ್ತಿದ್ದೀನಿ. ಏನಂದರೆ ಡ್ರೈ ಫ್ರೂಟ್ ಜ್ಯೂಸ್. ಏನಿಲ್ಲ, ನಾನು ಇದಕ್ಕೆ ಒಂದು ಜಾರಲ್ಲಿ ಒಂದು 5 to 6 ಬಾದಾಮನ್ನ ಪುಡಿ ಲೈಕ್ ಅದನ್ನು ಸ್ಮ್ಯಾಶ್ ಮಾಡಿ, ತುಂಬ ಅಲ್ಲ, ಸುಮ್ಮನೆ ಒಂದು 8 ಹೊಡೆದು ಜಾರೊಳಗಡೆ ಹಾಕ್ಕೊತಿದ್ದೀನಿ. ಮತ್ತು ಡೇಟ್ಸ್ ನನಗೆ ಅದು ಇಷ್ಟ ಅಂತ ನಾನು ಸ್ವಲ್ಪ 2 ಹಾಕಿದ್ದೀನಿ. ನಿಮಗೆ ಬೇಕಾದರೆ 1 ಹಾಕ್ಕೊಳ್ಳಿ, ಅದು ಬೈಕ್ ಸಿಗುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ದ್ರಾಕ್ಷಿ ಒಂದು 15 to 10 ದ್ರಾಕ್ಷೀಸ್ ಹಾಕ್ಕೊತಿದ್ದೀನಿ ನಾನು ಅದರೊಳಗಡೆ. ಅದಷ್ಟು ಹಾಕ್ಕೊಂಡು ಮತ್ತು ಇದು ಸ್ವಲ್ಪ ನಿಮ್ಮ ಹತ್ರ ಏನಾದರೂ ಸೀಡ್ಸ್ ಅಥವಾ ಏನಾದರೂ ಇದ್ದರೆ ಅದು ಹಾಕ್ಕೊಳ್ಳಿ. ನನ್ನ ಹತ್ರ ಈಗ ಸದ್ಯಕ್ಕೆ ಇರಲಿಲ್ಲ ಸ್ಟಾಕ್, ಮತ್ತು ನಾನು ಅದಕ್ಕೆ ಚಿಯಾ ಸೀಡ್ಸ್ ಇದು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಾಲು, ಸ್ವಲ್ಪ ಅದಕ್ಕೆ ನೀರು ಕೂಡ ಸೇರಿಸ್ಕೊಳ್ಳಿ. ಅದನ್ನು ನೀವು ಮಿಕ್ಸಿ ಮಾಡ್ಕೊಂಡು ನೀಟಾಗಿ ಎತ್ಕೊಂಡ್ರೆ ಡ್ರೈ ಫ್ರೂಟ್ ಜ್ಯೂಸ್ ಆಗಿರುತ್ತೆ. ಇದನ್ನು ನೀವು ಸ್ನ್ಯಾಕ್ಸಿಗಾಗಿರ್ಬೋದು ಅಥವಾ ಡಯಟಲ್ಲಿರೋರು ತೊಗೊಂಡ್ರೆ ಇಟ್ ಈಸ್ ವೆರಿ ಗುಡ್. ಮತ್ತು ಇದು ಏನೇ ರೀತಿ ಶುಗರ್ ಏನೂ ಹಾಕಿರಲ್ಲ. ಶುಗರ್ ಪೇಷಂಟ್ಸ್ ಆಗಿರಲಿ, ಯಾವುದೇ ರೀತಿಯ ಪೇಷಂಟ್ಸ್ ಆಗಿರಲಿ ತೊಗೋಬೋದು. ಇಟ್ ಈಸ್ ವೆರಿ ಗುಡ್. ನಿಮ್ಮ ಹೆಲ್ತಿಗೆ ತುಂಬ ಹೆಲ್ಪ್ ಆಗುತ್ತೆ. ನಾನು ಈಗ ಡಯಟ್ ಮೇಂಟೈನ್ ಮಾಡೋಣ ಅಂತಿದ್ದೀನಿ. ಸೊ ನಾನು ಈ ರೆಸಿಪಿನ ನಿಮಗೂ ಶೇರ್ ಮಾಡೋಣ ಅಂದ್ಕೊಂಡೆ. ಸೊ ಓಕೆ ಗಾಯ್ಸ್, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ನಿಮ್ಮ ಮನೇಲಿ ಈ ರೆಸಿಪಿನ ಶೇರ್ ಮಾಡಿ ಹೇಗಿತ್ತು ಅಂತೇಳಿ. ಮತ್ತೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್. ಬಾಯ್.